ಮಹಾದೇವಿ ಸಮಾಧಿ ವಿಷಯಕ್ಕೆ ಹೋದ್ರೆ ನಾಗಮ್ಮ ನಮ್ಮನ್ನ ಸಾಯಿಸಿ ಅದೇ ಸಮಾಧಿಲಿ ಸಮಾಧಿ ಮಾಡ್ಬಿಡ್ತಾಳೆ. ನಾವ್ ತೆಗೆದ್ರೆ ಸಾಯಿಸ್ತಾಳೆ, ಅದೇ ಭದ್ರಾವತಿ ಕೈಯಲ್ಲಿ ತೆಗ್ಸಿದ್ರೆ ಬಂದ್ರೆ ಆ ಮಹಾದೇವಿ ಅಸ್ಥಿ ಬರುತ್ತೆ, ಇಲ್ಲ ಅಂದ್ರೆ ಆ ಭದ್ರಾವತಿ ಶವ ಬರುತ್ತೆ. ಪ್ರಯತ್ನ ಮಾಡೋಣ, ನಾಗಮಣಿನ ಸಾಧಿಸೋಣ. ಕೂಡ್ಲೆ ಆ ಭದ್ರಾಗೆ ವಿಷಯ ತಿಳಿಸು. ಆಯ್ತು. ಭಾವ, ನನ್ಗೆ ಪಟಾಕಿ ಹೊಡೆಯೋದಕ್ ಭಯ ಆಗುತ್ತೆ. ಸ್ವಲ್ಪ ನನ್ ಪಕ್ಕ ಇರ್ತ್ಯಾ? ನಿನಗ್ ಭಯ ಆದ್ರೆ ಅದನ್ನ ಹಚ್ಚಕ್ ಹೋಗ್ಬೇಡ. ಅಂದ್ರೆ ನೀನು ನನ್ ಜೊತೆ ಇರಲ್ಲ ಅಂತಿದ್ಯಾ ಅಲ್ವಾ? ಭಯ ಪಡಕದೇನ್ ದೆವ್ವನ? ಪಟಾಕಿ ತಾನೇ ಅದು. ನನ್ಗೆ ಪಟಾಕಿ ಅಂದ್ರೇನೆ ಭಯ. ದೆವ್ವ ಗಿವ್ವ ಅಂದ್ರೆ ಭಯನೇ ಪಡಲ್ಲ. ಸರಿ ಬಾ, ಹಚ್ಕೊಡ್ತೀನಿ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ನನ್ ತಲೆ ಥರ ಇದೆ. ಎಲ್ಲನೂ ನೀನೇ ಮಾಡಿದ್ರೆ ನಾನೇನ್ ಮಾಡೋದು? ಚಪ್ಪಾಳೆ ತಟ್ಲಾ? ನೀನೇನೋ ಭಯ ಅಂದಿದ್ದಕ್ ನಾನು ಹಚ್ಕೊಟ್ಟೆ. ಬೇಕು ಅಂದ್ರೆ ಇನ್ನೊಂದ್ಸಲ ಹಚ್ಕೊಡ್ತೀನಿ. ಅವಶ್ಯಕತೆ ಇಲ್ಲ, ನಾನೇ ಪಟಾಕಿ ಹೊಡಿತೀನಿ. ಎಲ್ಲರೂ ದೀಪಾವಳಿ ಸಂಭ್ರಮದಲ್ಲಿದ್ದಾರೆ. ಭೂತಕ್ಕೆ ಹೇಳಿರೋ ಗರುಡ ಭಸ್ಮನ ತರೋದಕ್ಕೆ ಇದು ಸರಿಯಾದ ಸಮಯ. ಯಾರ ಕಣ್ಣಿಗೂ ಕಾಣಿಸ್ತಿರೋ ಹಾಗೆ ಈ ಕೆಲ್ಸ ಮುಗಿಸ್ಬೇಕು. ಏ ಪುಣ್ಯ, ಏನು ಹಾಗೆ ಯಾಕೆ ಹಚ್ತಾ ಇದೀಯಾ? ಹಾಗೆ ಹಚ್ಬಾರ್ದು, ರಿವರ್ಸ್ ಆಗ್ಬಿಡುತ್ತೆ. ಮತ್ತಿನ್ ಹೆಂಗ್ ಹಚ್ಬೇಕು? ನಾನು ಇದೀನಲ್ಲ, ನಾನು ಹೇಳ್ಕೊಡ್ತೀನಿ. ಹೀಗೆ ಕೈನ ಮುಂದೆ ಚಾಚಿ, ಆಮೇಲೆ ಹೀಗೆ ಹೋಗಿ ಪಟಾಕಿನ ಈ ತರ ಇಟ್ಟು, ಏ ಇರು, ಆಗ ಈ ತರ ತಿರುಗುತ್ತೆ. ಬಾಬಾ ಬಾಬಾ ಬಾ. ತಾವೀಗ ನನ್ ಕೈ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನನ್ ಕೈ ಕೆಲ್ಸ ಮಾಡ್ಬೇಕಾಗುತ್ತೆ. ನೋಡ್ದಿಯಾ ನೆಲಚಕ್ರ ಹೇಗ್ ತಿರುಗ್ತು ಅಂತ? ಅಬ್ಬಾ ದೇವ್ರೆ, ಪುಣ್ಯಂಗ್ ಪಟಾಕಿ ಹಚ್ಚೋದನ್ನ ಹೇಳ್ಕೊಟ್ಟೆ. ಈಗ ನಾನ್ ರಿಲ್ಯಾಕ್ಸ್. ನನಗ್ ಗೊತ್ತು ಭಾವ, ನೀನ್ ಅವಳ ಜೊತೆ ಕ್ಲೋಸ್ ಆಗ್ಬೇಕು ಅಂತ ಈ ತರ ಚೀಪ್ ಟ್ರಿಕ್ಸ್ ಪ್ಲೇ ಮಾಡ್ತಿದ್ಯಾ. ಅಷ್ಟಕ್ಕೂ ನಿನಗಲ್ಲ, ಅವಳಿಗೆ ಬುದ್ಧಿ ಕಲಿಸ್ತೀನಿ.
ಸ್ವಾಮಿ, ನನ್ನ ಪೂರ್ವಜರ ಆಸೆನ ಈಡೇರಿಸೋದಕ್ಕೆ ನಾನು ಮಾಡ್ತಿರೋ ಈ ಪ್ರಯತ್ನಕ್ಕೆ ಫಲ ಸಿಗೋ ಹಾಗೆ ನನಗೆ ಆಶೀರ್ವಾದ ಮಾಡಿ. ನಿಧಿಗೋಸ್ಕರ ಈ ಗರುಡ ಭಸ್ಮನ ತಗೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏಯ್, ಪುಣ್ಯ, ಛೇ, ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಇನ್ನೂ ಜಾಸ್ತಿ ಕ್ಲೋಸ್ ಆಗ್ಬಿಟ್ರು. ಪುಣ್ಯ, ಏನ್ ಹಾಗೆ ಹೋಗ್ತಾ ಇದೀಯಾ? ಮತ್ತೆ ಹಚ್ಚಿದ್ರೆ ಅದ್ ಮೈ ಮೇಲೆ ಬಂದ್ಬಿಡುತ್ತೆ. ನನ್ ಮಾತು ಕೇಳು, ನನ್ನ ಹಾಗೆ ತಪ್ಕೋ, ನಿಂಗೆ ಧೈರ್ಯ ಬರುತ್ತೆ. ಏನು ಬೇಕಾಗಿಲ್ಲ, ನೀನ್ ಬಾಯಿ ಮುಚ್ಕೊಂಡಿರು, ಹಂಗೆಲ್ಲ ಏನಾಗಲ್ಲ. ಏಯ್, ಅಬ್ಬಬ್ಬಬ್ಬಬ್ಬಾ, ಈ ಲಾಸ್ಟ್ ಪಟಾಕಿ ಸೌಂಡ್ ಅಂತೂ ಸಖತ್ತಾಗಿತ್ತು. ಬದುಕಿದ್ದಾಗ ನಮ್ಗೆ ಉಪಯೋಗಕ್ಕೆ ಬರ್ದೇ ಇದ್ರು ಸತ್ ಮೇಲಾದ್ರೂ ಉಪಯೋಗಕ್ಕೆ ಬರ್ತಾ ಇದ್ದಾಳೆ. ನಾಗಭಕ್ತೆ ನಮ್ಗೆ ನಾಗನಿಧಿ ಕೊಡಿಸ್ತಾ ಇದ್ದಾಳೆ. ಭದ್ರಾವತಿ ಗರುಡ ಭಸ್ಮ ತರ್ತಾಳ? ತರಕ್ಕಾಗ್ದೆ ಹೋದ್ರೆ ಭದ್ರಾವತಿ ಬರ್ತಿದ್ದಾಳೆ. ನಾನು ಅದೃಶ್ಯನಾಗ್ತೀನಿ. ನೀನು ಅವಳ ಜೊತೆ ಸೇರಿ ಕೆಲಸ ಮುಗಿಸ್ಕೊಂಡ್ ಬಾ. ಸರಿ. ಜೈ ಭೈರವ. ಏನ್ ಮಾಡ್ತಾ ಇದೆಯಾ ಭೂತಕಿ? ನಿಧಿಗೋಸ್ಕರ ಗುಂಡಿ ತೋಡೋದನ್ನ ಬಿಟ್ಟು ಯಾವುದೋ ಸತ್ತಿರೋ ಸಮಾಧಿನ ಮತ್ತೆ ತೋಡ್ತಾ ಇದೆಯಲ್ಲ? ಕ್ಷುದ್ರ ಮಾಂತ್ರಿಕರಿಗೆ ಹೆಣ ಮೂಳೆಗಳೇ ತಾನೆ ಮಂತ್ರದಂಡಗಳು. ಅದು ಗೊತ್ತು, ಆದ್ರೆ ಇವಾಗ ಈ ಸಮಾಧಿನ ಯಾಕೆ ತೋಡ್ತಾ ಇದೆಯಾ? ನಾಗನಿಧಿ ರಹಸ್ಯ ಪುಣ್ಯ ಹೇಳಿದ ತಕ್ಷಣ ಕೇಳಿಸ್ಕೊಂಡವರು ಮರ್ತು ಹೋಗ್ಬಿಡ್ತಾರೆ. ಅದು ನಾಗವ್ರತ ಪ್ರಭಾವ. ಅದನ್ನ ಗೆದ್ದು ನಿಧಿ ರಹಸ್ಯ ನೆನಪಿಟ್ಕೋಬೇಕು ಅಂದ್ರೆ ಮಹಾನಾಗಭಕ್ತೆ ಮೂಳೆಗಳನ್ನ ನಾವು ಪಡ್ಕೋಬೇಕು. ಅಂದ್ರೆ ನಾಗವೃತ್ತಕ್ಕೆ ಶಕ್ತಿ ಇದೆ ಅಂತ ಆಯ್ತು. ಅದರ ಶಕ್ತಿಯಿಂದ ನಿಧಿ ರಹಸ್ಯನ ಕೇಳ್ಕೊಂಡವರು ಅದನ್ನ ಮರ್ತು ಹೋಗ್ತಾರೆ. ಹೌದು, ಅದಕ್ಕೆ ಇಷ್ಟು ಕಷ್ಟಪಡ್ತಿರೋದು. ಆಸೆ ನೆರವೇರ್ಬೇಕು ಅಂದ್ರೆ ಪ್ರಯತ್ನ ಮಾಡ್ಲೇಬೇಕಲ್ವ ಭೂತಕಿ? ಅಷ್ಟಕ್ಕೂ ನನ್ನ ಈ ಗರುಡ ಭಸ್ಮ ಯಾಕೆ ತರೋದಕ್ಕೆ ಹೇಳ್ದೆ? ಇನ್ನು ಸ್ವಲ್ಪ ಹೊತ್ತಿಗೆ ನಿನಗೆ ಗೊತ್ತಾಗತ್ತೆ. ಸಹಾಯ ಮಾಡು.
ದೀಪಾವಳಿ ಹಬ್ಬದ ದಿನ ಇಡೀ ಲೋಕನೇ ಬೆಳಗ್ತಾ ಇದ್ರೆ ನಮ್ಮಮ್ಮ ಕತ್ಲೆನಲ್ಲಿದ್ದಾರೆ. ಅವ್ರ ಸಮಾಧಿ ಮುಂದೆ ಈ ದೀಪ ಬೆಳಗಿದ್ರೆ ಆ ಬೆಳಕಲ್ಲಿ ನಮ್ಮಮ್ಮ ಸಂತೋಷವಾಗಿರೋದು ನೋಡ್ಬೋದು. ಈ ಟೈಮಲ್ಲಿ ಪುಣ್ಯ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಮನೇಲಿ ಯಾರಿಗೂ ಹೇಳ್ದೆ ಹೋಗ್ತಿದ್ದಾಳೆ? ನಾನು ತಪ್ಕೊಂಡಿರೋದಕ್ಕೆ ಬೇಜಾರಾತ್ಲಾ ಅಥವಾ ಆಡ್ಕೊಂಡಿದ್ದಕ್ಕೇನಾದ್ರೂ ಬೇಜಾರಾತ್ಲಾ? ಏನು ಅಂತ ತಿಳ್ಕೋಬೇಕು. ಈಗಲೇ ಹೋಗಿ ಮಾತಾಡ್ತೀನಿ. ಭೂತಕಿ, ಹಾವು. ಭಯ ಪಡಬೇಡ ಭದ್ರಾವತಿ. ನಾಗ ಭಕ್ತೆ ಅಲ್ವಾ? ಅವಳ ಅಸ್ಥಿ ಪಂಜರಕ್ಕೆ ನಾಗಗಳು ಕಾವಲಾಗಿವೆ. ನಿನ್ನತ್ರ ಇರೋ ಗರುಡ ಭಸ್ಮನ ಅವುಗಳ ಮೇಲೆ ಚೆಲ್ಲು. ಈಗ ಅರ್ಥ ಆಯ್ತಾ ಗರುಡ ಭಸ್ಮ ಯಾಕೆ ತರಕ್ ಹೇಳಿದ್ದು ಅಂತ? ಅರ್ಥ ಆಯ್ತು. ಹಾವು ನಾಗರಿದಿ ಹತ್ರ ಇರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಮನುಷ್ಯರ ಸಮಾಧಿ ಹತ್ರನೇ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಮಾಮೂಲಿ ಸಮಾಧಿ ಹತ್ರ ಇರ್ತಿರ್ಲಿಲ್ಲ. ಮಹಾದೇವಿ ಮಹಾನಾಗ ಭಕ್ತೆ. ನಾಗಮ್ಮನಿಗೆ ಪ್ರಾಣ ಭಿಕ್ಷೆ ಕೊಟ್ಟಿರೋ ದೊಡ್ಡ ತ್ಯಾಗಮಯಿ ಅವಳು. ಅದಕ್ಕೆ ನಾಗಮ್ಮನಿಗೆ ಮಹಾದೇವಿ ಅಂದ್ರೆ ಪ್ರಾಣ. ನಿನ್ನ ದೃಷ್ಟಿಲಿ ನನ್ನ ದೃಷ್ಟಿಲಿ ಇದೊಂದು ಮಾಮೂಲಿ ಸಮಾಧಿ, ಆದ್ರೆ ನಾಗಮ್ಮನ ದೃಷ್ಟಿಲಿ ಇದೊಂದು ಮಹಾನಿಧಿ. ನಾಗನಿಧಿಗಿಂತ ತುಂಬಾ ಬೆಲೆ ಬಾಳೋ ಅಂತದ್ದು, ಅವಳ ಹುತ್ತಕ್ಕಿಂತ ಪವಿತ್ರವಾಗಿರೋದು. ಅದಕ್ಕೆ ನಾಗಗಳನ್ನ ಕಾವಲಾಗಿ ಇಟ್ಟಿದ್ದಾಳೆ. ಅರ್ಥ ಆಯ್ತು. ಹಾವಿನ ವಿಷಯನ ಈಗ ಪಕ್ಕಕ್ಕಿಟ್ಟು ಈ ಸಮಾಧಿಗೆ ಏನ್ ಮಾಡ್ಬೇಕೋ ಅದನ್ನ ನೋಡು. ತಡ ಮಾಡಿದ್ರೆ ಬೆಳಕಾಗೋಗುತ್ತೆ, ನಮ್ ಗುಟ್ಟೆಲ್ಲ ರಟ್ಟಾಗೋಗುತ್ತೆ. ತೋಡು ತೋಡು. ಸರಿ. ಭದ್ರಾವತಿ, ಭದ್ರಾವತಿ, ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನನ್ನ ತಾಯಿ ಸಮಾಧಿನ ಯಾಕೆ ತೆಗಿತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಬಂದ್ಯಾ? ಬಾ. ನೀನ್ ಬರ್ದೆ ಹೋಗಿದಿದ್ರೆ
ಸತ್ತಿರೋ ನಿಮ್ ತಾಯಿ ಆಸ್ತಿ ಪಂಜರ ತಗೊಂಡು ಹೋಗ್ತಿದ್ದೆ. ಇವಾಗ ನಾನು ಇದ್ರ ಜೊತೆಗೆ ನಿನ್ನ ಪ್ರಾಣ ಕೂಡ ತಗೊಂಡು ಹೋಗ್ತೀನಿ. ನನ್ ಪ್ರಾಣ ತೆಗೆಯೋದು ಹಾಗಿರ್ಲಿ, ನನ್ ತಾಯಿ ಸಮಾಧಿ ಮೇಲೆ ಕೈ ಹಾಕಿದ್ರೆ ನಿಮ್ಮಿಬ್ರ ಪ್ರಾಣನು ನಾನ್ ತೆಗೆದ್ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ನಿನಗ್ ದುರಂಕಾರ ಕೂಡ ಜಾಸ್ತಿನೇ ಇದೆ ಕಣೆ. ಅದ್ ಹೇಗಿದೆ ಗೊತ್ತಾ, ಸಾಕ್ಷಾತ್ ರಾವಣನ್ಗಿತ್ತಲ್ಲ ಅದೇ ದುರಂಕಾರ ನಿನಗೂ ಇರೋದು. ಹೀಗೆ ಆಡ್ತಿದ್ರೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಬಾಯ್ ಮುಚ್ಚು ಕ್ರೂರಿಗಳ. ನನ್ನ ತಾಯಿನ ಸಾಯಿಸ್ಬಿಟ್ಟೆ, ನನ್ನ ತಂದೆನೂ ಸಾಯಿಸ್ದೆ, ನನ್ನನ್ನ ಹೀಗೆ ಅನಾಥೆ ಮಾಡ್ಬಿಟ್ಟೆ. ನನಗೆ ಅಂತ ಒಂದು ಜೀವನನೇ ಇಲ್ದೇ ಇರೋ ಹಾಗೆ ಮಾಡ್ಬಿಟ್ಟೆ. ನನ್ನ ಬದುಕನ್ನ ನಾಶ ಮಾಡ್ಬಿಟ್ಟಿಯಲ್ಲೇ. ನಮ್ಮಮ್ಮನ ಸಮಾಧಿನ ತೆಗಿತಾ ಇದ್ದೀರಾ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ಗೊಂದು ಗತಿ ಕಾಣಿಸ್ತೀನಿ. ಹೋಗು. ಶಭಾಷ್. ನಿಮ್ಮಮ್ಮ ಮಹಾದೇವಿ ಅಂತ, ಇದು ನಿಮ್ಮಮ್ಮನ ಸಮಾಧಿ ಅಂತ ನೀನೇ ಒಪ್ಕೊಂಡೆ ಅಲ್ವಾ? ಪುಣ್ಯ, ಪುಣ್ಯ. ಹೇಯ್, ನೀನು ಮಹಾದೇವಿ ಮಗಳು ಅಂತ ನಮ್ಮ ಅಣ್ಣನ ಸಾಯಿಸ್ಬೇಕು ಅಂತ ನಮ್ಮ ಮನೆಗೆ ಬಂದಿದ್ಯಾ ಅಂತ ನನಗೆ ಯಾವತ್ತೋ ಗೊತ್ತಾಗಿತ್ತು ಕಣೆ. ಆದ್ರೂ ನಿನ್ನ ಸಾಯಿಸ್ತೆ ಯಾಕೆ ಹಾಗೆ ಬಿಟ್ಟೆ ಅಂತ ಗೊತ್ತಾ? ನಿಧಿ, ನಾಗನಿಧಿ ರಹಸ್ಯ ನಿನಗೆ ಗೊತ್ತಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟೆ. ಎಲ್ಲಾನು ಸಹಿಸ್ಕೊಂಡೆ. ಇಲ್ಲ ಅಂದಿದ್ರೆ ನೀನು ನನ್ನ ಶತ್ರು ಮಗಳು ಅಂತ ಗೊತ್ತಾಗಿದ್ದ ಮರುಕ್ಷಣನೇ ನಿನಗೂ ನಿನ್ನ ತಾಯಿಗಾದ ಗತಿನೇ ಮಾಡ್ತಾ ಇದ್ದೆ ಕಣೆ. ಪುಣ್ಯ, ಕಳಿಸ್ಬಿಡು. ನನ್ನನ್ನು ನಮ್ಮಮ್ಮನ ಹತ್ರನೇ ಕಳ್ಸು. ಇವತ್ತು ನೀನು ನಾನು ನೋಡಿ ಬಿಡೋಣ. ಇಬ್ರಲ್ಲಿ ಒಬ್ರೇ ಉಳಿಬೇಕು. ಬಾರೆ. ಏಯ್, ಪುಣ್ಯ, ಪುಣ್ಯ. ನನಗೆ ನನ್ನ ಭವಿಷ್ಯದ ಮೇಲೆ ಆಸೆ ಇಲ್ಲ, ಬದುಕಬೇಕು ಅನ್ನೋ ಕೋರಿಕೆನೂ ಇಲ್ಲ. ನಿನ್ನನ್ನು ಸಾಯಿಸೋದೊಂದೇ ನನ್ನ ಗುರಿ. ಇಷ್ಟು ಬೇಗ ನಿನ್ನನ್ನು ಸಾಯಿಸೋ ಅವಕಾಶ ಸಿಗತ್ತೆ ಅನ್ಕೊಳ್ಳಿಲ್ಲ. ಅವತ್ತು ನಮ್ಮಮ್ಮನ್ನ ಹೇಡಿ ತರ ಹಿಂದೆಯಿಂದ ಹೋಗಿ ಕಳ್ಳಿ ತರ ಸಾಯಿಸಿದ್ಯಾ. ಆದ್ರೆ ಆ ಮಹಾದೇವಿ ಮಗಳು ಪುಣ್ಯ ಧೈರ್ಯವಾಗಿ ನಿನ್ ಎದುರುಗಡೆನೆ ನಿಂತು ನಿನ್ನನ್ನ ಸಾಯಿಸ್ತಾಳೆ. ಸಾಯೋದಿಕ್ಕೆ ಸಿದ್ಧವಾಗಿರು. ಪುಣ್ಯ, ತಪ್ಪು ಮಾಡ್ತಾ ಇದೀಯಾ. ಏಯ್, ನೀನ್ ಮಾಡಿರೋ ತಪ್ಪಿನ ಮುಂದೆ ಇದು ತುಂಬಾ ಚಿಕ್ಕದು. ಸತ್ತು ನಮ್ಮಮ್ಮನ ಹತ್ರಕ್ಕೆ ಹೋಗು. ನಮ್ಮಮ್ಮನ ಸಮಾಧಿ ಪಕ್ಕದಲ್ಲೇ ನಿನಗೂ ಸಮಾಧಿ ಕಟ್ತೀನಿ. ನಿನ್ನ ಸಾಯಿಸ್ದೆ ಬಿಡಲ್ಲ. ಬಿಡು. ಬಿಡು. ಬಿಡೆ, ಬಿಡೆ, ಬಿಡೆ ಇದನ್ನ ಬಿಡೆ. ನನ್ ಮಾತು ಕೇಳೆ. ನನ್ನ ಕೈಯಲ್ಲ ಇವತ್ತ ನೀನು ಸಾಯ್ತ್ಯಾ. ನಿನ್ ಜನ್ಮಕ್ಕಿಷ್ಟು ಹಿಂದೆಯಿಂದ ಹೊಡೆಯೋದಕ್ಕೆ ನಾಚಿಕೆ ಆಗಲ್ಲ. ಸಾಯೇ, ಎಷ್ಟು ಕೊಬ್ಬೆ ನಿನಗೆ, ಎಷ್ಟು ದುರಂಕಾರ ನಿನಗೆ. ನನ್ನ ಮನೇಲಿ ಕೆಲಸ ಮಾಡ್ತಿದ್ದೋಳು ನೀನು, ನಾನು ಹಾಕೋ ತಂಗಳನ್ನ ತಿನ್ನೋಳು ನೀನು. ನೀನು ನನ್ನ ಸಾಯಿಸ್ತೇನೆ. ಬಿಡು. ಏಯ್ ಭೂತಗಿ, ನಿನಗೂ ನನಗೂ ಭಯ ಪಡಿಸಿದಕ್ಕೆ ಇವಳು ಕಣ್ಣಲ್ಲಿ ನಾನು ಕಣ್ಣೀರ ನೋಡ್ಬೇಕು. ಏಯ್, ಇವಳು ಕಣ್ಣಲ್ಲಿ ರಕ್ತ ಚಿಮ್ಬೇಕು. ನನ್ನೇ ಭಯ ಪಡಿಸಿದ್ದ ಇವಳನ್ನ
ಈ ಪುಣ್ಯ ಜೀವ ಹಾರೋಗ್ಬೇಕಿವತ್ತು. ಇವಳು ಕೈ ಕಾಲು ಬಲ ಇಲ್ದಿರೋಗ್ ಮಾಡ್ಬಿಡು. ಮಾಡು. ನನ್ ಕಾಲ್ ಆಡ್ಸಕ್ ಆಗ್ತಿಲ್ಲ ಅಮ್ಮ.